ಕೇಳ್ತಿರ ಗಿಲ್ಲಿ ನಟನ ಕ್ರೇಜ್ ನಿಜವಾಗ್ಲು ಕಡೂರು ಚಿಕ್ಕಮಗಳೂರು ಜಿಲ್ಲೆ ಕಡೂರ್ಗೆ ಗಿಲ್ಲಿ ನಟನನ್ನ ಗೆಸ್ಟ್ ಆಗಿ ಬರ್ಮಾಡ್ಕೊಳ್ತಾರೆ. MLA ಬೆಚ್ಚಿ ಬಿದ್ದಿದ್ದಾರೆ. ಯಾಕೆಂದ್ರೆ ಅವರಿಗೇನೆ ಎಷ್ಟೊಂದು ಜೈಕಾರ, ಕ್ರೇಜು, ಪಟಾಕಿ ಮತ್ತೆ ಜೋರಾಗಿ ಕೂಗುವಂತದ್ದು ಅಭಿಮಾನಿಗಳು ನೋಡೇ ಇರ್ಲಿಲ್ವಂತೆ. ನಿಜವಾಗ್ಲೂ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು. ಮತ್ತೆ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಸಹ ಇತ್ತು. ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ಗಿಲ್ಲಿನ ಕಾರಿಂದ ವೇದಿಕೆ ಮೇಲೆ ಕರ್ಕೊಂಡ್ ಬರಕ್ಕೆ ತುಂಬಾನೇ ಕಷ್ಟ ಆಗೋಯ್ತಂತೆ. ಆ ರೀತಿ ಜನರು ಕಂಪ್ಲೀಟ್ ಆಗಿ ಸೇರಿರ್ತಾರೆ. ಗಿಲ್ಲಿ ಬರ್ತಿದ್ದಾರೆ ಅಂತ ಪೋಸ್ಟರ್ ಗಳನ್ನ ಹಾಕಿದ್ರು. ಆ ಒಂದು ಕಾರಣಕ್ಕೆ ಸಿಕ್ಕಾಪಟ್ಟೆ ಜನ ಸೇರಿದ್ರು. ಮತ್ತೆ ಬೇರೆ ಬೇರೆ ಡ್ಯಾನ್ಸ್ ಗಳಿತ್ತು, ಕಾಮಿಡಿ ಇತ್ತು. ಆದ್ರೆ ಜಾಸ್ತಿ ಜನ ನೋಡಕ್ಕೆ ಬಂದಿದ್ದು ಗೆಸ್ಟ್ ಆಗಿ ಬಂದಂತ ಗಿಲ್ಲಿನ ಜೊತೆಗೆ ಗಿಲ್ಲಿ ಜೊತೆ MLA ಅವರು ಕೂಡ ಮೆರವಣಿಗೆನ ಹೋಗ್ತಾರೆ ಒಂದು ಗಾಡಿ ಓಪನ್ ಇದ್ರ ಮೇಲೆ. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಮತ್ತೆ ಹೂವಿನ ಹಾರಗಳ ಸುರಿಮಳೆಯ ಬರುತ್ತೆ. ಅಭಿಷೇಕವೇ ಆಗ್ಬಿಡ್ತಾರೆ. ಗಿಲ್ಲಿಗೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಅದ್ದೂರಿ ಆದಂತ ಒಂದು ವೆಲ್ಕಮ್ ಸಿಗುತ್ತೆ. ಸ್ಟೇಜ್ ಹತ್ತಿ MLA ಅವರ ಕುರಿತು ಮತ್ತೆ ಬೇರೆ ಬೇರೆ ಜನಗಳು ಯಾರ್ಯಾರು ಕರೆಸಿರ್ತಾರೆ ಅವ್ರ ಕುರಿತು ಮಾತನಾಡ್ತಾರೆ. ಮತ್ತೆ ಜನಗಳು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವ್ರನ್ನು ಸಹ ಮಾತನಾಡಿಸಿ ಗೇಲಿ ಮಾಡಿ ಕಾಮಿಡಿ ಮಾಡ್ತಾರೆ. ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೊಳ್ತಾರೆ. ಅನೇಕ ಜನರು ಮೀಟ್ ಆಗ್ತಾರೆ. ಮತ್ತೆ ಅಲ್ಲಿ ಗಿಲ್ಲಿಗೆ ಸನ್ಮಾನವನ್ನ ಸಹ ಮಾಡ್ತಾರೆ. ದೊಡ್ಡ ದೊಡ್ಡ ಹೂವಿನ ಹಾರವನ್ನ ಹಾಕ್ತಾರೆ. ಸಿಕ್ಕಾಪಟ್ಟೆ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲವೂ ಕೂಡ ಇತ್ತು. ಸಿಕ್ಕಾಪಟ್ಟೆ ಜನ ಕೂಡ ಸೇರಿರ್ತಾರೆ. ಅವರಿಗೆ ಕೂರಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿರ್ತಾರೆ. ಗಿಲ್ಲಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರು ಸ್ಟೇಜ್ ಹತ್ತಿದ್ದೆ ತಡ ಜನಗಳಂತೂ ಶಿಳ್ಳೆ ಚಪ್ಪಾಳೆ ಏನ್ ಕೇಳ್ತೀರಾ. ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. MLA ನಿಜವಾಗ್ಲೂ ಆಶ್ಚರ್ಯ, ಶಾಕ್ ಆಗೈತೆ ಅಂದ್ರೆ ನೀವು ಲೆಕ್ಕ ಹಾಕಿ ಗಿಲ್ಲಿ ಕ್ರೇಜ್ ಯಾವ ರೀತಿ ಇರ್ಬೋದು. ಬಿಗ್ ಬಾಸ್ ಮುಗಿದು 4 ತಿಂಗಳಾದ್ರೂ ಕೂಡ ಗಿಲ್ಲಿ ಕ್ರೇಜ್ ಅಂತೂ ಇನ್ನ ಕಡಿಮೆ ಆಗಿಲ್ಲ, ಅವ್ರದ್ದು ಜಾಸ್ತಿ ಆಗ್ತಾನೆ ಇದೆ. ಇನ್ನ ಅವರು ಸಿನಿಮಾ ಮಾಡ್ಬೇಕು ಅಷ್ಟರಲ್ಲಿ ನೋಡಿ ಇಷ್ಟೊಂದು ಗಿಲ್ಲಿ ಕ್ರೇಜ್ ಶುರು ಆಗ್ಬಿಟ್ಟಿದೆ.